ಪ್ರಭುವಿನ ಸ್ವರ್ಗಾರೋಹಣದ ಮಹೋತ್ಸವ. ಮೊದಲನೆಯ ವಾಚನ, ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಸನ್ಮಾನ್ಯ ಥಿಯೋಫಿಲನೇ, ಯೇಸು ಸ್ವರ್ಗಕ್ಕೆ ಆರೋಹಣವಾದ ದಿನದವರೆಗೆ ಮಾಡಿದ ಕಾರ್ಯಗಳನ್ನು, ನೀಡಿದ ಬೋಧನೆಗಳನ್ನು ಕುರಿತು ನನ್ನ ಮೊದಲನೆಯ ಪುಸ್ತಕದಲ್ಲಿ ಬರೆದಿದ್ದೇನೆ. ಸ್ವರ್ಗಾರೋಹಣಕ್ಕೆ ಮೊದಲು ಪ್ರೇಷಿತರನ್ನಾಗಿ ತಾವು ಆರಿಸಿಕೊಂಡಿದ್ದವರಿಗೆ ಪವಿತ್ರಾತ್ಮ ಅವರ ಮುಖಾಂತರ ಉಪದೇಶ ಮಾಡಿದರು. ತಮ್ಮ ಮರಣದ ನಂತರ ಅವರು 40 ದಿನಗಳವರೆಗೆ ಆ ಪ್ರೇಷಿತರಿಗೆ ಪ್ರತ್ಯಕ್ಷರಾದರು. ತಾವು ಜೀವಂತವಾಗಿರುವುದನ್ನು ವಿವಿಧ ರೀತಿಯಲ್ಲಿ ಸ್ಪಷ್ಟಪಡಿಸಿದರು. ದೇವರ ಸಾಮ್ರಾಜ್ಯವನ್ನು ಕುರಿತು ಅವರಿಗೆ ಬೋಧಿಸಿದರು. ಒಮ್ಮೆ ಅವರೆಲ್ಲರೂ ಒಂದುಗೂಡಿದ್ದ ಸಂದರ್ಭದಲ್ಲಿ, ನೀವು ಜೆರುಸಲೇಮನ್ನು ಬಿಟ್ಟು ಹೋಗಬೇಡಿ, ನಾನು ನಿಮಗೆ ತಿಳಿಸಿದಂತೆ ನನ್ನ ಪಿತನು ವಾಗ್ದಾನ ಮಾಡಿರುವ ವರಕ್ಕಾಗಿ ಕಾದುಕೊಂಡಿರಿ. ಏಕೆಂದರೆ ಯೋಹಾನನು ನೀರಿನಿಂದ ಸ್ನಾನದೀಕ್ಷೆ ಕೊಡುತ್ತಿದ್ದನು, ಆದರೆ ಇನ್ನು ಕೆಲವೇ ದಿನಗಳಲ್ಲಿ ನೀವು ಪವಿತ್ರಾತ್ಮ ಅವರಿಂದ ದೀಕ್ಷಾ ಸ್ನಾನ ಪಡೆಯುವಿರಿ ಎಂದು ಆಜ್ಞಾಪಿಸಿದರು. ಮತ್ತೊಮ್ಮೆ ಯೇಸು ತಮ್ಮೊಡನೆ ಇದ್ದಾಗ ಪ್ರೇಷಿತರು, ಪ್ರಭು, ನೀವು ಇದೀಗಲೇ ಇಸ್ರಾಯೇಲ್ ಜನರ ರಾಜ್ಯವನ್ನು ಪುನರ್ ಸ್ಥಾಪಿಸುವಿರೋ ಎಂದು ಕೇಳಿದರು. ಯೇಸು ಪ್ರತ್ಯುತ್ತರವಾಗಿ, ಸಮಯ ಸಂದರ್ಭಗಳು ನನ್ನ ಪಿತನ ಸ್ವಾಧೀನದಲ್ಲಿವೆ, ಅವುಗಳನ್ನು ತಿಳಿಯುವುದು ನಿಮ್ಮ ಕೆಲಸವಲ್ಲ. ಆದರೆ ಪವಿತ್ರಾತ್ಮ ಅವರು ನಿಮ್ಮ ಮೇಲೆ ಬಂದಾಗ ನೀವು ಶಕ್ತಿಯುತರಾಗುವಿರಿ. ಆಗ ನೀವು ಜೆರುಸಲೇಮಿನಲ್ಲೂ, ಜುದೇಯದಲ್ಲೂ, ಸಮಾರ್ಯದಲ್ಲೂ, ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗುವಿರಿ ಎಂದರು. ಇದನ್ನು ಹೇಳಿದ ಮೇಲೆ ಪ್ರೇಷಿತರು ನೋಡುತ್ತಿದ್ದಂತೆ ಯೇಸು ಸ್ವರ್ಗಾರೋಹಣವಾದರು. ಮೇಘವೊಂದು ಕವಿದು ಅವರನ್ನು ಕಣ್ಮರೆ ಮಾಡಿತು. ಹೀಗೆ ಮೇಲೇರುತ್ತಿದ್ದ ಯೇಸುವನ್ನು ನೋಡುತ್ತಿದ್ದ ಪ್ರೇಷಿತರ ದೃಷ್ಟಿ ಇನ್ನು ಆಕಾಶದತ್ತ ನಾಟಿತು. ಆಗ ಬಿಳಿಯ ವಸ್ತ್ರ ಧರಿಸಿದ ವ್ಯಕ್ತಿಗಳಿಬ್ಬರು ಇದ್ದಕ್ಕಿದ್ದಂತೆ ಅವರ ಪಕ್ಕದಲ್ಲಿ ನಿಂತರು. ಗಲಿಲಿಯದ ಜನರೇ, ನೀವು ಆಕಾಶವನ್ನು ದಿಟ್ಟಿಸಿ ನೋಡುತ್ತಾ ನಿಂತಿರುವುದೇಕೆ? ಸ್ವರ್ಗಾರೋಹಣರಾದ ಈ ಯೇಸು ನಿಮ್ಮ ಬಳಿಯಿಂದ ಹೇಗೆ ಸ್ವರ್ಗಕ್ಕೆ ಏರಿ ಹೋಗುವುದನ್ನು ಕಂಡಿರೋ ಹಾಗೆ ಅವರು ಹಿಂದಿರುಗಿ ಬರುವರು ಎಂದು ಹೇಳಿದರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಏರಿಹನು ನಮ್ಮ ಪ್ರಭು ಜಯ ಜಯಕಾರದೊಂದಿಗೆ ಆರೋಹಣವಾದನು, ತುತ್ತೂರಿನಾದದ ಜೊತೆಗೆ. ಸರ್ವಜನಾಂಗಗಳೇ ಚಪ್ಪಾಳೆ ಹೊಡೆಯಿರಿ, ಸರ್ವೇಶ್ವರನಿಗೆ ಜಯಘೋಷ ಮಾಡಿರಿ. ಪರಾತ್ಪರನಾದ ದೇವರು ಘನಗಂಭೀರನು, ಪ್ರಪಂಚಕ್ಕೆಲ್ಲ ರಾಜಾಧಿ ರಾಜನು. ಏರಿದನು ಪ್ರಭು ಜಯ ಜಯಕಾರ ತುಂದಿಗೆ, ಆರೋಹಣವಾದನು ತುತ್ತೂರಿನಾದದ ಜೊತೆಗೆ.
ಕೀರ್ತಿಸಿರಿ ನಮ್ಮ ದೇವನನು ಸಂಕೀರ್ತಿಸಿರಿ. ಕೀರ್ತಿಸಿರಿ ನಮ್ಮ ರಾಜನನು ಸಂಕೀರ್ತಿಸಿರಿ. ನಮ್ಮ ಪ್ರಭು ಜಯ ಜಯಕಾರದೊಂದಿಗೆ ಆರೋಹಣವಾದನು ತುತ್ತೂರಿನಾದದ ಜೊತೆಗೆ. ಎರಡನೆಯ ವಾಚನ. ಪೌಲನ ಎಫೆಸರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ನಮ್ಮ ಪ್ರಭು ಯೇಸು ಕ್ರಿಸ್ತರ ದೇವರು ಮಹಿಮಾನ್ವಿತ ತಂದೆಯೂ ಆದವರು ನಿಮಗೆ ಜ್ಞಾನವನ್ನು ವಿವೇಚನೆಯನ್ನು ನೀಡುವ ಆತ್ಮವನ್ನು ದಯಪಾಲಿಸಲಿ. ತಮ್ಮನ್ನು ಸಂಪೂರ್ಣವಾಗಿ ಅರಿತುಕೊಳ್ಳುವ ವರವನ್ನು ಈಯಲಿ ಎಂದು ಪ್ರಾರ್ಥಿಸುತ್ತೇನೆ. ದೇವರು ನಿಮ್ಮ ಮನೋನೇತ್ರಗಳನ್ನು ತೆರೆಯಲಿ, ಅವರ ಬೆಳಕು ನಿಮಗೆ ಕಾಣುವಂತೆ ಆಗಲಿ. ಹೀಗೆ ಅವರು ಕರೆದಿರುವ ಜನರಿಗೆ ಲಭಿಸುವ ಭರವಸೆಯ ಭಾಗ್ಯ ಎಂತಾದೆಂದು, ದೇವ ಜನರಿಗೆ ಕಾಯ್ದಿರಿಸಿರುವ ಸ್ವಾಸ್ಥ್ಯ ಸಂಪತ್ತು ಎಂತಾದೆಂದು ನೀವು ಅರಿತುಕೊಳ್ಳಬೇಕು. ಕ್ರೈಸ್ತ ವಿಶ್ವಾಸಿಗಳಾದ ನಮ್ಮಲ್ಲಿ ದೇವರು ಸಾಧಿಸಿರುವ ಮಹತ್ಕಾರ್ಯಗಳು ಎಷ್ಟು ಶಕ್ತಿಯುತವಾದವು ಎಂಬುದು ನಿಮಗೆ ಮನದಟ್ಟಾಗಬೇಕು. ಈ ಮಹಿಮಾ ಶಕ್ತಿಯಿಂದಲೇ ದೇವರು ಯೇಸು ಕ್ರಿಸ್ತರನ್ನು ಮರಣದಿಂದ ಎಬ್ಬಿಸಿದರು. ಸಕಲ ಅಧಿಕಾರ, ಅಧಿಪತ್ಯ, ಪ್ರಭಾವ ಮತ್ತು ಪ್ರಭುತ್ವ ಇವೆಲ್ಲವುಗಳ ಮೇಲೆ ಯೇಸು ಕ್ರಿಸ್ತರೇ ಆಡಳಿತ ನಡೆಸುವಂತೆ ಸ್ವರ್ಗ ಲೋಕದಲ್ಲಿ ಅವರನ್ನು ತಮ್ಮ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಹೀಗೆ ಇಹದಲ್ಲೂ ಪರದಲ್ಲೂ ಕೀರ್ತಿ ಗಳಿಸಿದವರೆಲ್ಲರಿಗಿಂತಲೂ ಯೇಸು ಕ್ರಿಸ್ತರ ಮಹಿಮೆಯೇ ಸರ್ವಶ್ರೇಷ್ಠವಾದದ್ದು. ದೇವರು ಸಮಸ್ತವನ್ನು ಯೇಸು ಕ್ರಿಸ್ತರ ಪಾದದಡಿಯಲ್ಲಿರಿಸಿ ಅವರನ್ನು ಧರ್ಮಸಭೆಯ ಶಿರಸ್ಸನ್ನಾಗಿ ನೇಮಿಸಿದ್ದಾರೆ. ಧರ್ಮಸಭೆಯೇ ಯೇಸು ಕ್ರಿಸ್ತರ ದೇಹ. ಎಲ್ಲವನ್ನು ಎಲ್ಲ ವಿಧದಲ್ಲೂ ಪೂರೈಸುವಾತನಿಂದ ಅದು ಪರಿಪೂರ್ಣವುಳ್ಳದಾಗಿದೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಘೋಷಣೆ. ಹಲ್ಲೆಲೂಯ, ಹಲ್ಲೆಲೂಯ. ನೀವು ಹೋಗಿ ಸಕಲ ದೇಶಗಳ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ. ಇಗೋ, ಲೋಕಾಂತ್ಯದವರೆಗೂ ಸದಾ ನಾನು ನಿಮ್ಮೊಡನೆ ಇರುತ್ತೇನೆ. ಹಲ್ಲೆಲೂಯ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು. ಮೊದಲೇ ಬರೆದಿರುವ ಪ್ರಕಾರ ಕ್ರಿಸ್ತನು ಯಾತನೆಯನ್ನು ಅನುಭವಿಸಿ ಸತ್ತು ಮೂರನೆಯ ದಿನ ಪುನರುತ್ಥಾನ ಹೊಂದಬೇಕಾಗಿತ್ತು. ಅಲ್ಲದೆ ಜನರು ಪಾಪ ಪರಿಹಾರ ಪಡೆಯಬೇಕಾದರೆ ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿ ದೈವಾಭಿಮುಖಿಗಳಾಗಬೇಕೆಂತಲೂ ಈ ಸಂದೇಶವನ್ನು ಜೆರುಸಲೇಮಿನಿಂದ ಮೊದಲುಗೊಂಡು ಎಲ್ಲಾ ಜನಾಂಗಗಳಿಗೂ ಆತನ ಹೆಸರಿನಲ್ಲೇ ಪ್ರಕಟಿಸಬೇಕೆಂತಲೂ ಮೊದಲೇ ಲಿಖಿತವಾಗಿತ್ತು. ಇದಕ್ಕೆಲ್ಲ ನೀವೇ ಸಾಕ್ಷಿಗಳು. ನನ್ನ ಪಿತ ವಾಗ್ದಾನ ಮಾಡಿದ ವ್ಯಕ್ತಿಯನ್ನು ನಾನೇ ನಿಮಗೆ ಕಳಿಸಿಕೊಡುವೆನು. ಸ್ವರ್ಗದಿಂದ ಬರುವ ಶಕ್ತಿಯಿಂದ ನೀವು ಭೂಷಿತರಾಗುವ ತನಕ ಈ ಪಟ್ಟಣದಲ್ಲೇ ಕಾದಿರಿ ಎಂದು ಹೇಳಿದರು. ಕಟ್ಟ ಕಡೆಗೆ ಯೇಸು ಶಿಷ್ಯರನ್ನು ಬೆಥಾನಿಯ ಎಂಬ ಊರಿನವರೆಗೆ ಕರೆದುಕೊಂಡು ಹೋದರು. ಅಲ್ಲಿ ತಮ್ಮ ಕರಗಳನ್ನೆತ್ತಿ ಆಶೀರ್ವದಿಸಿದರು. ಆಶೀರ್ವದಿಸುತ್ತಿದ್ದ ಹಾಗೆಯೇ ಅವರನ್ನು ಬೀಳ್ಕೊಟ್ಟರು ಮತ್ತು ಸ್ವರ್ಗಕ್ಕೆ ಒಯ್ಯಲ್ಪಟ್ಟರು. ಶಿಷ್ಯರು ಅವರನ್ನು ಆರಾಧಿಸಿ ಅತ್ಯಾನಂದ ಭರಿತದಿಂದ ಜೆರುಸಲೇಮಿಗೆ ಹಿಂತಿರುಗಿದರು. ಮಹಾದೇವಾಲಯದಲ್ಲಿ ದೇವರನ್ನು ಸತತವಾಗಿ ಸ್ತುತಿ ಮಾಡಿಕೊಂಡಿದ್ದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ.
ತಲಸ್ಪರ್ಶ ಬದುಕಲ್ಲಿ ನೀನಿತ್ತು ನಾನೇನು ಕೊಡಲಿ. ನೀನಿರುವೆ ಮನದಲ್ಲಿ ತಲಸ್ಪರ್ಶ ಬದುಕಲ್ಲಿ ನೀನಿದ್ದು ನಾನೇನು ಕೊಡಲಿ. ಕ್ರಿಸ್ತ ಈ ಮನಸ್ಸು ನಿನ್ನದು, ನನ್ನ ಬದುಕೆಲ್ಲ ನಿನ್ನದು. ಈ ಬಾಳೆ ದೀಪ ಫಲಪುಷ್ಪ ರೂಪ ನಿನ್ನ ಸೇವೆಗೆ, ನಿನ್ನ ಪ್ರೀತಿಗೆ. ನೀನಿರುವೆ ಮನದಲ್ಲಿ ತಲಸ್ಪರ್ಶ ಬದುಕಲ್ಲಿ ನೀನಿದ್ದು ನಾನೇನು ಕೊಡಲಿ. ನೀನಿರುವೆ ಮನದಲ್ಲಿ ತಲಸ್ಪರ್ಶ ಬದುಕಲ್ಲಿ ನೀನಿದ್ದು ನಾನೇನು ಕೊಡಲಿ. ದಿನವೆಲ್ಲ ದುಡಿದರು ಬದುಕೆಲ್ಲ ಬರಿದು ಏನನ್ನು ನಾನೀಡಲಿ. ಆಸೆಗಳ ಕೊಯ್ದು ಕಾಮನೆಗಳ ಉರಿಸಿ ಶುದ್ಧ ಮನ ನೀಡುವೆ. ಈ ಬದುಕ ಹರಸು ಹೂಮಳೆಯ ಸುರಿಸು ನನ್ನನ್ನೇ ಸ್ವೀಕರಿಸು. ಈ ಬದುಕ ಹರಸು ಹೂಮಳೆಯ ಸುರಿಸು ನನ್ನನ್ನು ಸ್ವೀಕರಿಸು. ನಿನ್ನ ಮುಡಿಗೇರಿಸು. ನೀನಿರುವೆ ಮನದಲ್ಲಿ ತಲಸ್ಪರ್ಶ ಬದುಕಲ್ಲಿ ನೀನಿದ್ದು ನಾನೇನು ಕೊಡಲಿ. ನೀನಿರುವೆ ಮನದಲ್ಲಿ ತಲಸ್ಪರ್ಶ ಬದುಕಲ್ಲಿ ನೀನಿದ್ದು ನಾನೇನು ಕೊಡಲಿ. ನೀನಿದ್ದ ಜೀವ ನನ್ನದೆಂಬ ಭ್ರಮೆಯು ಏನೇನು ಭಾವನೆ. ನೀನಿಲ್ಲದ ಬದುಕು ಕ್ಷಣವೆಂದು ಮರೆತು ಗೋಪುರಾಸೆಯು. ನೀ ಕೊಟ್ಟರೆ ಸುಖವು ನೀ ಕೊಟ್ಟರೆ ಪರವು ಎಂದೆನಗೆ ನೀ ಕಲಿಸೋ. ನೀ ಕೊಟ್ಟರೆ ಸುಖವು ನೀ ಕೊಟ್ಟರೆ ಪರವು ಎಂದೆನಗೆ ನೀ ಕಲಿಸು. ಸತ್ಯ ಸ್ಮೃತಿಯಾಗಿಸು. ನೀನಿರುವೆ ಮನದಲ್ಲಿ ತಲಸ್ಪರ್ಶ ಬದುಕಲ್ಲಿ ನೀನಿದ್ದು ನಾನೇನು ಕೊಡಲಿ. ನೀನಿರುವೆ ಮನದಲ್ಲಿ ತಲಸ್ಪರ್ಶ ಬದುಕಲ್ಲಿ ನೀನಿತ್ತು ನಾನೇನು ಕೊಡಲಿ. ಕ್ರಿಸ್ತ ಈ ಮನಸ್ಸು ನಿನ್ನದು, ನನ್ನ ಬದುಕೆಲ್ಲ ನಿನದು. ಈ ಬಾಳೆ ದೀಪ ಫಲಪುಷ್ಪ ರೂಪ ನಿನ್ನ ಸೇವೆಗೆ, ನಿನ್ನ ಪ್ರೀತಿಗೆ. ನೀನಿರುವೆ ಮನದಲ್ಲಿ ತಲಸ್ಪರ್ಶ ಬದುಕಲ್ಲಿ ನೀನಿತ್ತು ನಾನೇನು ಕೊಡಲಿ. ನೀನಿರುವೆ ಮನದಲ್ಲಿ ತಲಸ್ಪರ್ಶ ಬದುಕಲ್ಲಿ ನೀನಿತ್ತು ನಾನೇನು